ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ಬ್ಯಾಂಕ್ ಆಫ್ ಬರೋಡ ಕಡೆಯಿಂದ ಏನಪ್ಪ ನಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ನಿಮ್ದು ಏನಾದರೂ ಯಾವುದೇ ಒಂದು ಡಿಗ್ರಿ ಆಗಿದ್ದು ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡೋದು. ಓಕೆನಾ, ಅದನ್ನು ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡ ಕಡೆಯಿಂದ ಏನಪ್ಪ ನಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ತಿಳ್ಕೊಂತ ಹೋಗ್ತಾ ಹೋಗೋಣ. ಓಕೆನಾ, ಈಗ ಹುದ್ದೆಗಳ ಬಗ್ಗೆ ತಿಳ್ಕೊಂಡು ಈ ಹುದ್ದೆಗಳು ಬಂದ್ಬಿಟ್ಟು ಎ.ವಿ.ಪಿ ಸೆಕೆಂಡ್ ಗ್ರೇಡ್, ಎ.ವಿ.ಪಿ ಸೆಕೆಂಡ್, ಆಮೇಲೆ ಡೆಪ್ಯೂಟಿ ಮ್ಯಾನೇಜರ್ ಅಂಡ್ ವೆಲ್ತ್ ಸ್ಟ್ರಾಟಜಿಕ್ ಏನಪ್ಪ ಟೋಟಲ್ ಏನ್ಬಿ 4 ಇಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ತಿಳಿದುಕೊಳ್ಳಿ. ಓಕೆನಾ, ಈಗ ಈ 4 ಹುದ್ದೆಗಳು ಏನಪ್ಪಾ ಅಂದ್ರೆ ಎ.ವಿ.ಪಿ ಏನಪ್ಪಾ ಗ್ರೂಪ್ ಹೆಡ್ ಏನಪ್ಪಾ 4 ಹುದ್ದೆಗಳು ಖಾಲಿ ಇದಾವೆ. ಎ.ವಿ.ಪಿ ಟೆರಿಟರಿ ಹೆಡ್ ಏನಪ್ಪಾ 17 ಹುದ್ದೆಗಳು ಖಾಲಿ ಇದಾವೆ. ಡೆಪ್ಯೂಟಿ ಮ್ಯಾನೇಜರ್ ಏನಪ್ಪಾ ಸೀನಿಯರ್ ಏನಪ್ಪಾ ಅಂದ್ರೆ 70 ಹುದ್ದೆಗಳಲ್ಲಿ ಖಾಲಿ ಇದಾವೆ. ಹಾಗೆ ವೆಲ್ತ್ ಸ್ಟ್ರಾಟಜಿಸ್ಟ್ ಏನಪ್ಪಾ ಅಂದ್ರೆ 13 ಹುದ್ದೆಗಳಲ್ಲಿ ಖಾಲಿ ಓಕೆನಾ. ಟೋಟಲ್ ಬಂದ್ಬಿಟ್ಟು ಏನಪ್ಪಾ ನಮಗೆ 104 ಹುದ್ದೆಗಳಲ್ಲಿ ಖಾಲಿ ಇದಾವೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ, ಅದಾದ್ಮೇಲೆ ಈ ಜಾಬಿಗೆ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ನಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಕಪ್ಪ ಅಂತ ನೋಡ್ತಾ ಹೋಗೋಣ. ಓಕೆನಾ, ಮೊದಲನೇ ಬಂದ್ಬಿಟ್ಟು ಏನಪ್ಪಾ ನಿಮ್ದು ಯಾವುದೇ ಒಂದು ಡಿಗ್ರಿ ಆಗಿದೆ ಕೂಡ ಏನಪ್ಪಾ ನಿಮ್ದು ಯಾವುದೇ ಒಂದು ಸ್ಟ್ರೀಮಲ್ಲಿ ನಿಮ್ದು ಯಾವುದೋ ಒಂದು BSc ಆಗಿರ್ಬೋದು, BA ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯಾವುದೇ ಒಂದು ನಿಮ್ದು ಏನಪ್ಪಾ ಡಿಗ್ರಿ ಪಾಸ್ ಆದ ಜಾಬಿಗೆ ಅಪ್ಲೈ ಮಾಡೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸೆಕೆಂಡ್ ಬಂದ್ಬಿಟ್ಟು ನಿಮ್ದು MBA PGDM ಇದ್ದರೂ ಕೂಡ ಏನಪ್ಪಾ ನಿಮಗೆ ಇಲ್ಲಿ ಅಪ್ಲೈ ಮಾಡಕ್ಕೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಓಕೆನಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ವೆಲ್ತ್ ಮ್ಯಾನೇಜ್ಮೆಂಟ್ ಬ್ಯಾಂಕ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇಲ್ಲಿ ಅಗತ್ಯಗಳನ್ನು ಕೊಟ್ಟಿದ್ದಾರೆ. ಓಕೆನಾ, ನಿಮ್ಗೆ ಏನಾದರೂ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಬ್ಯಾಂಕ್ ಎಕ್ಸ್ಪೀರಿಯನ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದರೂ ಅನುಭವ ಇದೆಯಾ ಅಂದ್ರೆ ಈಗ ಕನಿಷ್ಠ ಏನಪ್ಪ ಸೀನಿಯರ್ ಏನಪ್ಪ ಕನಿಷ್ಠ 3 ವರ್ಷ ಅನುಭವ ಇದ್ದರೆ ಅಪ್ಲೈ ಮಾಡ್ಬೋದು. ಆಮೇಲೆ ಟೆರಿಟರಿಗೆ ಹೆಡ್ಡರಿಗೆ 6 ವರ್ಷ, ಆಮೇಲೆ ಗ್ರೂಪ್ ಹೆಡ್ಡರಿಗೆ 10 ವರ್ಷ ಅನುಭವ ಇದ್ದರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಅದಾದಮೇಲೆ ವಯೋಮಿತಿ ನೋಡ್ತಾ ಹೋಗೋಣ. ಈ ಜಾಬಿಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಮಗೆ ಏಜ್ ಎಷ್ಟು ಇರಬೇಕಪ್ಪ ನೋಡೋದಾದರೆ ಡೆಪ್ಯೂಟಿ ಮ್ಯಾನೇಜರ್ಗೆ ಏನಪ್ಪ ನಿಮಗೆ ಡೆಪ್ಯೂಟಿ ಮ್ಯಾನೇಜರ್ ಅಪ್ಲೈ ಮಾಡ್ತೀರಪ್ಪ ಅಂದರೆ ನಿಮಗೆ ಮಿನಿಮಮ್ ಏನಪ್ಪ ಅಂದರೆ 24 ವರ್ಷದಿಂದ 35 ವರ್ಷ ಒಳಗಿದ್ದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಟೆರಿಟರಿ ಹೆಡ್ಡರಿಗೆ ಏನಪ್ಪ ಅಂದರೆ 27 ವರ್ಷದಿಂದ 40 ವರ್ಷ ಒಳಗಿದ್ದರೂ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಗ್ರೂಪ್ ಹೆಡ್ಡರಿಗೆ ಏನಪ್ಪ ಅಂದರೆ 30 ವರ್ಷದಿಂದ 45 ವರ್ಷ ಒಳಗಿದ್ದ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಈಗ ಡಿಗ್ರಿ ಆದೇನಪ್ಪ ಮಿನಿಮಮ್ ನಿಮಗೆ 23 ವರ್ಷ ಆಗಿರುತ್ತೆ. ಓಕೆ, ನಿಮ್ದು ಡಿಗ್ರಿ ಮುಗಿದು 1 ವರ್ಷ ಆದರೂ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಜಾಬಿಗೆ ನಾವು ಜಾಯ್ನ್ ಆದರೆ ನಮಗೆ ಎಷ್ಟು ಸ್ಯಾಲರಿ ಕೊಡ್ತಾರಪ್ಪ ನೋಡೋದಾದರೆ ವೇತನ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 8 ಲಕ್ಷದಿಂದ 15 ಲಕ್ಷ ಏನಪ್ಪ ಅಂದರೆ ವರ್ಷಕ್ಕೆ ಇರುತ್ತೆ. ಓಕೆ, ನಿಮಗೆ 8 ಲಕ್ಷ ಅಂದ್ರೆ 15 ಲಕ್ಷ ಅಂದರೆ ನಿಮಗೆ ತಿಂಗಳಿಗೆ ಏನಂದ್ರು 80ರಿಂದ 90 ಸಾವಿರ ರೂಪಾಯಿ ನಿಮಗೆ ತಿಂಗಳಿಗೆ ಸಂಬಳ ಬರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಎ.ವಿ.ಪಿ ಹುದ್ದೆಗಳಿಗೆ ಏನಪ್ಪ ಹೆಚ್ಚು ಪ್ಯಾಕೇಜ್ ಇರುತ್ತೆ. ಓಕೆನಾ, ಇದು ನಾರ್ಮಲಿಗೆ ಬಂದ್ಬಿಟ್ಟು 8 ಲಕ್ಷ 15 ಸಾವಿರ ನಾರ್ಮಲಿಗೆ ಅಪ್ಪ ಏಡ್ ಮ್ಯಾನೇಜರ್ ಆಗಿರ್ಬೋದು ಅವರಿಗೆಲ್ಲ ಏನಪ್ಪ ಅಂದರೆ ನಿಮಗೆ 8 ಲಕ್ಷದಿಂದ 15 ಲಕ್ಷ ಇಲ್ಲಿ ಏನಪ್ಪ ಪ್ಯಾಕೇಜ್ ಕೊಡ್ತಾರೆ. ಅದಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ವೇತನ ಬಂದ್ಬಿಟ್ಟು ಎ.ವಿ.ಪಿ ಹುದ್ದೆಗಳಿಗೆ ಏನಪ್ಪ ಅಂದರೆ ಇದಕ್ಕೆ ಏನಪ್ಪ ಜಾಸ್ತಿ ಏನಪ್ಪ ಅಂದರೆ ವೇತನ ಕೊಡ್ತಾರೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ನಾವು ಈ ಜಾಬ್ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಸೆಲೆಕ್ಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಆನ್ಲೈನ್ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ. ಯಾವ ಥರಪ್ಪ ಅಂದರೆ ನಿಮಗೆ ಸ್ಕ್ರೀನಿಂಗ್ ಆನ್ಲೈನ್ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ. ಓಕೆನಾ, ಅದ್ರಲ್ಲಿ ನೀವೇನೋ ಪಾಸ್ ಆದ್ಮೇಲೆ ಏನಪ್ಪ ನನಗೆ ಸೈಕೋ ಕೆಮೋ ಮೆಟ್ರಿಕ್ ಅಂತ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ. ಇದು ಯಾವ ಥರ ಟೆಸ್ಟ್ ಅಂತ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತೇ ಗೂಗಲ್ ಮಾಡಿ ಒಂದು ಟೈಮ್ ಗೊತ್ತಾಗುತ್ತೆ. ಈ ಆನ್ಲೈನ್ ಟೆಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಥರ ನಮಗೆ ಸೆಲೆಕ್ಷನ್ ಪ್ರೊಸೆಸ್ ಈ ಥರ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಥರ ನಿಮಗೆ ಆಯ್ಕೆ ವಿಧಾನ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅನ್ನೋದಾದರೆ ನಿಮ್ದು ಏನೋ ಜನರಲ್ ಕ್ಯಾಟಗರಿ ಆಗಿದ್ರೆ, OBC ಆಗಿದ್ರೆ, EWC ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಏನಪ್ಪ ಅಂದರೆ 850 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಾದಮೇಲೆ SC ST PW ಕ್ಯಾಂಡಿಡೇಟ್ ವುಮೆನ್ ಆಗಿದ್ರೆ ಏನಪ್ಪ ನಿಮಗೆ ಕೇವಲ ನಿಮಗೆ 75 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಈ ಜಾಬಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಓಕೆ, ನಿಮ್ಗೆ ಏನಾದರೂ ಈ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಅಪ್ಲಿಕೇಶನ್ ಕೂಡ ನಾನು ಹಾಕಿ ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅರ್ಜಿನ ಯಾವ ಥರ ಹಾಕ್ಬೇಕಪ್ಪ ಈ ಜಾಬ್ಗೆ ಅಂದರೆ ಅರ್ಜಿನ ಹಾಕೋದು ಯಾವ ಥರಪ್ಪ ಅಂದರೆ ಮೊದಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಈ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ಅದನ್ನು ಕ್ಲಿಕ್ ಮಾಡಿ. ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ಮದು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಮೊದಲು ರಿಜಿಸ್ಟರ್ ಆಗಬೇಕು. ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ಏನಪ್ಪ ನಿಮ್ಮದು ಫಸ್ಟ್ ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನಿಮಗೆ ಲಾಗಿನ್ ಐಡಿ ಬರುತ್ತೆ. ಓಕೆನಾ, ಲಾಗಿನ್ ಮುಖಾಂತರ ಲಾಗಿನ್ ಆಗಿ ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ನಿಮಗೇನಾದರೂ ಈ ಜಾಬಿಗೆ ಏನು ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ಥರ ಅಪ್ಲಿಕೇಶನ್ ಹಾಕಿ ಕೊಟ್ಟು ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ
ಇನ್ನು ಅಪ್ಲಿಕೇಶನ್ ಹಾಕೋದಾಗಿತ್ತು. ಓಕೆನಾ. ಅದನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲೈ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒನ್ ಟೈಮ್ ಚೆಕ್ ಮಾಡ್ಕೊಂತ ಹೋಗ್ತಾ ಹೋಗಿ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಏನಪ್ಪ ಅಂದರೆ 2020ರಲ್ಲಿ ಹೊಸ ನೇಮಕಾತಿ ಬಿಟ್ಟಿದ್ದಾರೆ. ಓಕೆನಾ. ಇದಿಷ್ಟು ಇವರಲ್ಲಿ ನಿಮಗೆ ತಿಳಿಸಿ ಕೊಟ್ಟಿದ್ದೀನಿ. ಓಕೆ. ನಿಮ್ಗೆ ಏನೇನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಇದ್ರ ಬಗ್ಗೆ ಆಗಿತ್ತು. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ. ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಇದಿಷ್ಟು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಆಗಿತ್ತು. ವಿಡಿಯೋದಕ್ಕಾಗಿ ಧನ್ಯವಾದಗಳು.